ಅಂಜಲಿ, ಎದ್ದೇಳು, ಬೆಳಿಗ್ಗೆ 8 ಆಯ್ತು. ತಗೋ ಕಾಫಿ ಕುಡಿ. ಓ ಅಮ್ಮ, ಬೆಳಿಗ್ಗೆ ಬೆಳಿಗ್ಗೆ ಯಾಕಿಂಗ್ ತೊಂದರೆ ಕೊಡ್ತೀಯಾ? ಇಷ್ಟ್ ಚಳಿಯಲ್ಲಿ ಯಾರಾದ್ರೂ ಇಷ್ಟ್ ಬೇಗ ಎದ್ದೇಳ್ತಾರಾ? ಅಯ್ಯೋ ದೇವ್ರೇ, ಹುಡ್ಗಿಗೇನ್ ಮಾಡ್ಲಿ? ಒಂಟೆ ಬೆಳ್ದಂಗ್ ಬೆಳ್ದಿದ್ದಾಳೆ, ಆದ್ರೂ ಬೆಳಿಗ್ಗೆ ಬಂದು ನಾನೇ ಎಬ್ಬಿಸ್ಬೇಕಿವಳ್ನ. ಈಗಂತೂ ನೀನು ತವ್ರ ಮನೇಲಿದ್ಯಾ, ಮದ್ವೆ ಆದ್ಮೇಲೆ ನಿಮ್ಮತ್ತೆ ಮನೆಯವರು ಬೆಳಿಗ್ಗೆ ಬೆಳಿಗ್ಗೆನೇ ಎಬ್ಬಿಸ್ತಾರೆ. ತವ್ರ ಮನೇಲೇನೋ ಎಲ್ಲ ಕೆಲ್ಸಕ್ಕೂ ನಾನಿದೀನಿ, ಆದ್ರೆ ಅತ್ತೆ ಮನೆಗೋದ್ಮೇಲೆ ಎಲ್ಲ ಕೆಲ್ಸ ನೀನೇ ಮಾಡ್ಬೇಕು. ಅಮ್ಮ, ಅಲ್ಲೂ ನಾನ್ ಹೀಗೆ ಮಲ್ಗಿರ್ತೀನಿ. ಮನೆ ಕೆಲ್ಸ ಎಲ್ಲ ನಮ್ಮತ್ತೆನೇ ಮಾಡ್ತಾರೆ. ನಾನ್ ದೇವ್ರನ್ನ ಬೇಡ್ಕೊಳ್ಳೋದೇನಂದ್ರೆ ನನ್ಗೆ ಅತ್ತೆ ಕೂಡ ನಿಮ್ ಹಾಗೆ ಸಿಗ್ಬೇಕು, ಅವರೇ ಎಲ್ಲ ಕೆಲ್ಸ ಮಾಡೋ ತರ. ಹಾ, ಅತ್ತೆ ಮನೆಗೋದಾಗ ಗೊತ್ತಾಗತ್ತೆ ನಿನಗೆ. ಅಂಜಲಿ ಗಾಢ ನಿದ್ರೆಯಲ್ಲಿ ಇದೆಲ್ಲ ಕನ್ಸ್ನ ಕಾಣ್ತಿರ್ತಾಳೆ. ಅಷ್ಟ್ರಲ್ಲಿ ಅವಳ ಗಂಡ ಅನುಜ್ ಬಂದು ಅವಳನ್ನ ಎಬ್ಬಿಸ್ಬಿಡ್ತಾನೆ. ಅಂಜಲಿ, ಅಂಜಲಿ ಎದಳು, ಇನ್ನು ಎಷ್ಟೊತ್ತು? ಆಮೇಲೆ ಟಿಫನ್ ಕರೆಕ್ಟಾಗಿ ಕೊಡ್ಬೇಕು, ಗೊತ್ತು ತಾನೇ? ಅನುಜ್, ಮಲ್ಕೊಳಕ್ ಬಿಡು ನನ್ನ. ಎಷ್ಟ್ ಚಳಿ ಇದೆ, ನಂಗೆ ಇನ್ನೊಂದ್ ಬೆಡ್ಶೀಟ್ ಒದ್ಸು. 4-5 ತಿಂಗಳು ಹೀಗೆ ಚಳಿ ಇರುತ್ತೆ, ಅದಕ್ಕೆ ಅಂತ ಈ ರೀತಿ ನಿದ್ದೆ ಮಾಡ್ತಾ ಇರ್ತೀಯಾ? ದೇವಸ್ಥಾನದಿಂದ ಅಮ್ಮ ಬರ್ತಾ ಇರ್ತಾರೆ, ಎದಳು. ಅಂಜಲಿ ಆಗ್ಲೂ ಎದ್ದೇಳಲ್ಲ. ಅಷ್ಟ್ರಲ್ಲಿ ಅವರತ್ತೆ ರಾಜೇಶ್ವರಿ ಧ್ವನಿ ಅವಳ ಕಿವಿಗೆ ಬೀಳುತ್ತೆ. ಮತ್ತೆ ಹೊಸ್ದಾಗ್ ಮದ್ವೆ ಆಗಿರೋ ಅಂಜಲಿ ಟಕ್ ಅಂತ ಎದ್ಬಿಡ್ತಾಳೆ. ಅವಳು ಅಡ್ಗೆ ಮನೆಗೆ ಹೋಗಿ ಟೀ ಮಾಡ್ತಾ ಇರ್ತಾಳೆ. ಮತ್ತೆ ಸ್ವಲ್ಪ ಹೊತ್ತಲ್ಲೇ ಟೀ ಮಾಡಿ ಅವರತ್ತೆ ಕೊಡ್ತಾಳೆ. ತಗೊಳ್ಳಿ ಅತ್ತೆ, ಬಿಸಿ ಬಿಸಿ ಟೀ. ಟೀ ಮಾಡೋದಕ್ಕೆ ಇಷ್ಟೊತ್ತು ಯಾಕೆ ಮಾಡ್ದೆ ನೀನು? ಇಷ್ಟೊತ್ತು ಮಲ್ಗೆ ಇದ್ಯಾ? ಅತ್ತೆ, ನಾನೇನ್ ಮಾಡ್ಲಿ? ಎಷ್ಟು ಚಳಿ ಅಂದ್ರೆ ಹಾಸಿಗೆಯಿಂದ ನನ್ಗೆ ಎದ್ದೇಳಕ್ಕೆ ಆಗ್ಲಿಲ್ಲ. ಚಳಿಯಲ್ಲಿ ಕೆಲ್ಸ ಬೇಗ ಆಗ್ತಿಲ್ಲ. ಈಗ ಇಂಥದನ್ನೆಲ್ಲ ನೀನ್ ನನಗ್ ಹೇಳ್ಬೇಡ. ಎಲ್ಲ ಕೆಲ್ಸ ಸರಿಯಾದ ಸಮಯಕ್ಕಾಗ್ಬೇಕು. ಚಳಿ ಇರ್ಲಿ ಮಳೆ ಇರ್ಲಿ, ನಮ್ಮನೆ ನಿಯಮಗಳೆಲ್ಲ ಹಾಗೆ ನಡಿಬೇಕು. ಈಗ ಬೇಗ ಹೋಗಿ ಅಡ್ಗೆ ಮಾಡು, ಆಮೇಲೆ ಎಲ್ಲ ಸ್ವಚ್ಛ ಮಾಡಿ ಅಲ್ಲಿ ಬಟ್ಟೆ ಇಟ್ಟಿದ್ದೀನಿ, ಅದನ್ನ ಹೋಗಿ. ಆಯ್ತತ್ತೆ. ಹೊಸ ಸೊಸೆ ಅಂಜಲಿ ಬೇಗ ಅಡ್ಗೆ ಮಾಡ್ಬಿಡ್ತಾಳೆ. ಮತ್ತೆಲ್ಲ ಸ್ವಚ್ಛ ಮಾಡಿ ಬಟ್ಟೆ ಒಗ್ಯಕ್ ಶುರು ಮಾಡ್ತಾಳೆ. ಈ ನೀರಂತೂ ಐಸ್ ಇದ್ದಂಗಿದೆಯಲ್ಲ. ಈ ಬಟ್ಟೆ ನನ್ ಕೈಲಿ ಒಗ್ಯಕ್ಕಾಗಲ್ಲ. ಏನ್ ಮಾಡ್ಲಿ? ಹೋಗ್ದಿಲ್ಲ ಅಂದ್ರೆ ಅವ್ರು ಕೋಪ ಮಾಡ್ಕೋತಾರೆ. ಒಂದ್ ಕೆಲ್ಸ ಮಾಡ್ತೀನಿ, ಬೇಗ ಒಗ್ದ್ಬಿಡ್ತೀನಿ. ಅಂಜಲಿ ಬೇಗ ತಣ್ಣೀರಲ್ಲೇ ಎಲ್ಲ ಬಟ್ಟೆ ಒಗ್ದ್ಬಿಡ್ತಾಳೆ. ಆಮೇಲೆ ಅವಳ ಗಂಡ ಅನುಜ್ಗೆ ಹೇಳ್ತಾಳೆ, ಅನುಜ್, ನನ್ಗೋಸ್ಕರ ಒಂದ್ ಹೀಟರ್ ತಗೊಂಡ್ಬಾ. ಇಲ್ಲಾಂದ್ರೆ ನನ್ ಕೈಲಿ ಚಳಿ ತಡ್ಕೊಳಕ್ಕಾಗೋದಿಲ್ಲ. ಪ್ಲೀಸ್ ನನ್ಗೋಸ್ಕರ ಒಂದ್ ಹೀಟರ್ ತನ್ನಿ. ಅದೇನು ಅಂದ್ರೆ ನನ್ಗೆ ಮನೆ ಕೆಲ್ಸ ಎಲ್ಲ ಮಾಡಿ ಅಭ್ಯಾಸ ಇಲ್ಲ. ನಮ್ಮಮ್ಮನ್ ಮನೇಲಿ ಎಲ್ಲಾ ಕೆಲ್ಸ ಅಮ್ಮ ಮಾಡ್ತಿದ್ರು. ಅರ್ಥ ಆಗ್ತಾ ಇದೆ. ಇದು ನಿಂಗೆ ಮೊದಲ ಚಳಿಗಾಲ, ನೀನು ಬೇಜಾರಾಗ್ಬೇಡ. ನಾಳೆ ನಿಂಗೆ ಹೀಟರ್ನ ಕೊಡಿಸ್ತೀನಿ. ಆಗ ಅಲ್ಗೆ ರಾಜೇಶ್ವರಿ ಬರ್ತಾರೆ. ಕರೆಂಟ್ ಬಿಲ್ ಜಾಸ್ತಿ ಮಾಡೋದೆಲ್ಲ ಬೇಡ, ಗೊತ್ತಾಯ್ತಾ? ಅಂಜಲಿ, ನೀನು ಸೌದೆ ಉರಿಸ್ಕೋ. ನಾವೆಲ್ಲ ಪ್ರತಿ ವರ್ಷ ಅದನ್ನೇ ಬಳಸೋದು. ಅರೆ, ಚಳಿಗಾಲದಲ್ಲೇ ತಾನೇ ನಾವು ಕರೆಂಟ್ನ ಉಳ್ಸಕ್ಕಾಗೋದು. ಪಾಪ ಅಂಜಲಿಗೆ ಮುಖ ಚಿಕ್ಕದಾಗ್ಬಿಡತ್ತೆ. ಅಷ್ಟ್ರಲ್ಲಿ ಹೊರಗಡೆಯಿಂದ ತರ್ಕಾರಿ ಮಾರೋನ್ ಕೂಗ್ತಾನೆ, ಸಪ್ಪ ತರಕಾರಿ. ರಾಜೇಶ್ವರಿ ತರ್ಕಾರಿ ತಗೊಳಕ್ಕೆ ಹೊರಗಡೆ ಹೋಗ್ತಾಳೆ. ಅವಳು ಹಿಂದೆನೆ ಅಂಜಲಿ ಕೂಡ ಹೋಗ್ತಾಳೆ. ಅತ್ತೆ, ಬದ್ನೇಕಾಯಿ ತಗೊಳ್ಳಿ. ನನ್ಗೆ ರೊಟ್ಟಿ ಜೊತೆ ತಿನ್ನಕ್ಕೆ ತುಂಬಾ ಆಸೆ ಆಗ್ತಿದೆ. ಗೊತ್ತಾ, ನಮ್ಮಮ್ಮ ಚಳಿಗಾಲದಲ್ಲಿ ಯಾವಾಗ್ಲೂ ಇದನ್ ಮಾಡ್ತಾ ಇದ್ರು. ಹಾ ಇರಮ್ಮ. ತರ್ಕಾರಿ ಅವನೇ, ಇದೆಷ್ಟು ರೂಪಾಯಿ ಹೇಳು? ಅಮ್ಮ, 50 ರೂಪಾಯಿ ಕೆಜಿ. ಇಷ್ಟೊಂದು ದುಬಾರಿನಾ? ಬೇಡಪ್ಪ ಬೇಡ. ಈ ಮೂಲಂಗಿ ಎಲೆ ಇದೆಷ್ಟು? 10 ರೂಪಾಯಿ ಕೆಜಿ ಅಮ್ಮ. ಸರಿ, ಒಂದ್ ಕೆಲ್ಸ ಮಾಡು, ಇದನ್ನೇ 1 ಕೆಜಿ ಕೊಟ್ಬಿಡು. ತಗೊಮ್ಮ, ಇದ್ರಲ್ಲೇ ಸಾಂಬಾರ್ ಮಾಡ್ಕೊಂಬಿಡು. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಆರೋಗ್ಯಕ್ಕೂ ಒಳ್ಳೇದಲ್ವಾ? ಹೀಗೆ ಕೆಲವು ದಿನ ಕಳೆದು ಬಿಡುತ್ತೆ. ಒಂದಿನ ಅಂಜಲಿ ಅವರತ್ತೆಗೆ, ಅತ್ತೆ, ನನ್ನತ್ರ 2 ಸ್ವೆಟರ್ ಇರೋದು. 1 ಹಾಕೊಂಡ್ರೆ 1 ಒಗಿತೀನಿ. ನನ್ಗೆ 2 ಸ್ವೆಟರ್ ಕೊಡ್ಸಿ. ಅಂಜಲಿ, 2 ಸ್ವೆಟರು ಸಾಕಮ್ಮ. ಈಗ ಡೆಲ್ಲಿಯಲ್ಲಿ 2 ತಿಂಗ್ಳಾದ್ಮೇಲೆ ಚಳಿ ಎಲ್ಲಿರುತ್ತೆ ಹೇಳು? ಆದ್ರೂ ನಿನಗ್ ಬೇಕಾದ್ರೆ ತಗೋ. ನನ್ ಶಾಲ್ ಇದೆ. ಇದನ್ ತಗೊಂಡು 6 ವರ್ಷ ಆಯ್ತು. ಈಗ್ಲೂ ಹೇಗ್ ಹೊಳಿತಾ ಇದೆ ನೋಡು. ಇದನ್ನಿಟ್ಕೋ. ಕಂಜೂಸ್ತನಕ್ಕೂ ಒಂದ್ ಲಿಮಿಟ್ ಇರ್ಬೇಕು. ಅತ್ತೆ ಮನೇಲಿ ಮೊದಲನೇ ಚಳಿಗಾಲ, ಮತ್ತೆ ಇವ್ರು ಹಿಂಗಾಡ್ತಾರೆ. ಅಂಜಲಿ ಬೇಜಾರ್ ಮಾಡ್ಕೊಂಡು ಅವಳ ಕೋಣೆಗೆ ಹೋಗ್ತಾಳೆ. ಎಲ್ಲ ಕೆಲ್ಸವನ್ನ ಚಳಿಯಲ್ಲೇ ಮಾಡೋದ್ರಿಂದ ಅಂಜಲಿಗೆ ಕಡೆಗೆ ನೆಗಡಿ ಬಂದು ಹಾಸಿಗೆ ಹಿಡಿತಾಳೆ. ಅವಳಿಗೆ ಹುಷಾರಿಲ್ದೇ ಇದ್ರೂ ಕೂಡ ಎಲ್ಲ ಮನೆ ಕೆಲ್ಸವನ್ನ ಅವಳೇ ಮಾಡ್ತಾಳೆ. ಆಮೇಲೆ ಒಂದಿನ ತಡಿಯಕ್ಕೆ ಆಗ್ದೇನೆ ಹತ್ಕೊಂಡು ಅವರಮ್ಮನ್ಗೆ ಎಲ್ಲ ವಿಷಯವನ್ನ ಹೇಳ್ತಾಳೆ. ಸಂಜೆ ಅವರಮ್ಮ ಅಂಜಲಿ ಮನೆಗ್ ಬರ್ತಾರೆ. ಅನುಜ್, ಅಕ್ಕ ಅವ್ರೆ, ಇದೆಲ್ಲ ಏನು? ನಾನಂತೂ ನನ್ ಮಗಳನ್ನ ಮುದ್ದಾಗ್ ಸಾಕಿ ಈ ಮನೆಗೆ ನೀವೆಲ್ರೂ ಚೆನ್ನಾಗ್ ನೋಡ್ಕೊಂತೀರಾ ಅಂತ ತಾನೇ ಕೊಟ್ಟಿದ್ದು. ಆದ್ರೆ ಇಲ್ಲಿ ಒಂದೊಂದಕ್ಕೂ ನನ್ ಮಗಳು ಹೆಣ್ಗಾಡ್ಬೇಕಾಗಿದೆ.
ಅರೆ ಅವಳತ್ತೆ ಮನೇಲಿ ಇದು ಮೊದಲನೇ ಚಳಿಗಾಲ ಮತ್ತೆ ಈ ರೀತಿ ಎಲ್ಲ ಆಗ್ತಾ ಇರೋದು ನಂಗ್ ಸ್ವಲ್ಪನೂ ಇಷ್ಟ ಇಲ್ಲ. ಯಾವ ಹುಡ್ಗಿ ಚಳಿಗಾಲದಲ್ಲಿ ತವ್ರ ಮನೇಲಿ ಒಂದ್ ಕೆಲ್ಸನೂ ಮಾಡ್ತಾ ಇರ್ಲಿಲ್ವೋ ಅಂತವಳು ಇಲ್ಲಿ ಎಲ್ಲ ಕೆಲ್ಸ ಮಾಡ್ತಿದ್ದಾಳೆ. ಆದ್ರೂ ನೀವು ಅವಳಿಗೆ ಬೆಲೆ ಕೊಡ್ತಿಲ್ಲ. ನಾನ್ ಕೇಳ್ತಾ ಇರೋದು ನಿಜನಾ? ನಿಮ್ಮ ಕಂಜೂಸ್ತನದಿಂದ ನನ್ನ ಹೆಂಡತಿಗೆ ಈ ಪರಿಸ್ಥಿತಿ. ಬಜೆಟ್ ಮಾಡಿ ಏನ್ ಸಾಧಿಸ್ತಾ ಇದೀಯ ಅಮ್ಮ ನೀನು? ಇದು ಅವಳಿಗೆ ಮೊದಲ ಚಳಿಗಾಲ. ಆ ರೀತಿ ಇರ್ಬೇಕಾದ್ರೆ ಬರೋ ವರ್ಷ ಅವಳು ಏನ್ ಮಾಡ್ತಾಳೆ ಹೇಳು? ಅವ್ರೆಲ್ರೂ ಹೇಳೋದನ್ನ ಕೇಳಿ ರಾಜೇಶ್ವರಿಗೆ ಅವಳ ತಪ್ಪಿನ ಅರಿವಾಗತ್ತೆ. ಮತ್ತೆ ಅವಳು ಸೊಸೆ ಹತ್ರ ಕ್ಷಮೆ ಕೇಳ್ಕೊಂಡು ಹೇಳ್ತಾಳೆ, ನನ್ನ ಕ್ಷಮಿಸ್ಬಿಡಮ್ಮ, ನಾನು ನಿಮ್ಗಳ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಉಳಿಸ್ತಿದ್ದೆ. ಆದ್ರೆ ಈಗ ನನ್ನ ತಪ್ಪಿನ ಅರಿವು ನನಗಾಗಿದೆ. ನಾನಿನ್ಮೇಲೆ ನನ್ ಸೊಸೆಗೆ ಯಾವುದೇ ಕೊರತೆ ಇಲ್ದಾಗ್ ನೋಡ್ಕೊಳ್ತೀನಿ. ಇದಾದ್ಮೇಲೆ ರಾಜೇಶ್ವರಿ ಅವ್ರ ಮನೆಯಲ್ಲಿ ಗೀಸರ್, ಹೀಟರ್ ಎಲ್ಲವನ್ನ ಬಳ್ಸಕ್ಕೆ ಬಿಡ್ತಾಳೆ. ಅಷ್ಟೇ ಅಲ್ಲ, ಅವಳಿಗೆ ಜೋಳದ ರೊಟ್ಟಿ ಮತ್ತೆ ಬದ್ನೆಕಾಯಿ ಪಲ್ಯ ಅವಳ ಕೈಯಾರೆ ತಿನ್ನಿಸ್ತಾಳೆ. ಅವಳಿಗೆ 2 ಹೊಸ ಸ್ವೆಟರ್ ಕೂಡ ಕೊಡಿಸ್ತಾಳೆ. ಅಷ್ಟೇ ಅಲ್ಲ, ರಾಜೇಶ್ವರಿ ಚಳಿಗಾಲಕ್ಕೆ ಕೆಲ್ಸ ಮಾಡಕ್ಕೆ ಅಂತ ಒಬ್ಬ ಕೆಲಸದವಳನ್ನೂ ಇಡ್ತಾರೆ. ಮತ್ತೆ ಅಡ್ಗೆ ಮಾಡಕ್ಕೆ ಅಂಜಲಿಗೆ ಸಹಾಯ ಕೂಡ ಮಾಡ್ತಾರೆ. ಅತ್ಗೆ, ನಮ್ಮ ಕಾಲೇಜಿಂದ ಗೋವಾಗೆಲ್ಲರೂ ಟ್ರಿಪ್ ಹೋಗ್ತಿದ್ದಾರೆ. ನನ್ಗೂ ಹೋಗ್ಬೇಕಂತ ಆಸೆ ಆಗ್ತಿದೆ. 5000 ಕೊಡ್ಬೇಕಷ್ಟೇ. ನಾನು ಹೋಗ್ಲಾ ಪ್ಲೀಸ್? ಪ್ಲೀಸ್ ಅತ್ಗೆ. ಅರೇ ದೇವ್ರೇ, 5000ನಾ? 5000 ಇಟ್ಕೊಂಡು 1 ತಿಂಗಳಿಗೆ ರೇಷನ್ ತಗೊಂಬಂದಾಕ್ತೀನಿ ನನ್ ಮನೆಗೆ. ಏನ್ ಬೇಕಾಗಿಲ್ಲ. ಫಸ್ಟ್ ಮನೇಲಿರೋದ್ ಕಲ್ತ್ಕೋ. ಮತ್ತೆ ಎಷ್ಟು ಬಟ್ಟೆ ಇದೆ ನೋಡು, ಇದಕ್ಕೆಲ್ಲ ಐರನ್ ಮಾಡಿ ಇಡು. ಆದ್ರೆ ಅದ್ಗೆ ಕಾಲೇಜ್ಗೆ ಲೇಟ್ ಆಗ್ತಿದೆ. ಸಾಯಂಕಾಲ ಬಂದು ಎಲ್ಲಾ ಬಟ್ಟೆ. ಏನ್ ಓದಿ ನೀನೇನ್ ದೊಡ್ಡ ಕಲೆಕ್ಟರ್ ಆಗ್ತೀಯ ಬಿಡು. ಮದ್ವೆ ಆದ್ಮೇಲೆ ಮನೆ ನೋಡ್ಕೋಬೇಕು, ಪಾತ್ರೆ ತೊಳಿಬೇಕು, ಅದೇ ಕೆಲ್ಸ ಅಲ್ವಾ? ಆಮೇಲೆ ಪಾಪ ಶಿವಾನಿ ಎಲ್ಲಾ ಬಟ್ಟೆನೂ ಐರನ್ ಮಾಡಿ ಕಾಲೇಜ್ಗೆ ಲೇಟಾಗಿ ಹೋಗ್ತಾಳೆ. ಶಿವಾನಿಗೆ 8 ವಯಸ್ಸಿದ್ದಂಗ್ಲೆ ಅವ್ರ ಅಪ್ಪ ಅಮ್ಮ ತೀರ್ಕೊಂಡ್ಬಿಡ್ತಾರೆ. ಅವಳ ಅಣ್ಣ ಮತ್ತೆ ಅತ್ತಿಗೆ ಜೊತೆನೆ ಅವಳಿದ್ದಾಳೆ. ಅವ್ರ ಅಣ್ಣ ಅತ್ತಿಗೆ ಅವಳನ್ನ ಏನ್ ಚೆನ್ನಾಗ್ ನೋಡ್ಕೊಳ್ಳೋದೇ ಇಲ್ಲ. ಮಾರನೇ ದಿನ ಬೆಳಗ್ಗೆ ಅವಳು ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾಳೆ. ಅಲ್ಲಿ ಅವಳ ಬೆಸ್ಟ್ ಫ್ರೆಂಡ್ ಆಗಿರುವವನು, ಅರೇ ಶಿವಾನಿ, ಕಾಲೇಜ್ ಯಾಕೆ ಬಂದಿಲ್ಲ ನಿನ್ನೆ? ಗೊತ್ತಾ ನಾನ್ ನಿಂಗೆ ಎಷ್ಟು ಕಾಯ್ತಿದ್ದೆ ಅಂತ. ಏನಿಲ್ಲ ಆಕಾಶ್, ನೆನ್ನೆ ತುಂಬಾ ಕೆಲ್ಸ ಆಯ್ತು ಅದಕ್ಕೆ. ಕೆಲ್ಸನಾ ಅಥವಾ ನಿನ್ನ ಅತ್ತಿಗೆ ಬಿಡ್ಲೇ ಇಲ್ವಾ? ಅದೇನಿಲ್ಲ ಆಕಾಶ್, ಹೌದು, ನನ್ನ ಅತ್ತಿಗೆ ಇದ್ದಾಳಲ್ವಾ, ಅವಳಿಗೆ ಕಾಲೇಜ್ಗೆ ಹೋಗೋದು ಓದೋದು ಇದೆಲ್ಲ ಏನ್ ಇಷ್ಟ ಇಲ್ಲ. ಮನೆಯಲ್ಲಿದ್ದು ಅವಳಿಗೆ ಕೆಲ್ಸ ಮಾಡ್ಕೊಡ್ಬೇಕಂತಾನೆ. ಅವಳು ಐರನ್ ಮಾಡು ಅದು ಇದು ಕೆಲ್ಸ ಇಟ್ಲು, ಅದಕ್ಕೆ ಬರಕ್ಕಾಗಿಲ್ಲ. ನೀನ್ ಯಾಕೆ ನಿನ್ನ ಅಣ್ಣನ ಹತ್ರ ಅವ್ರ ಬಗ್ಗೆ ಹೇಳಲ್ಲ? ಅಣ್ಣ ಹತ್ರ ಹೇಳಿ ಪ್ರಯೋಜನನೇ ಇಲ್ಲ. ಇದಕ್ ಮುಂಚೆ ಆದ್ರೂ ಅಣ್ಣ ತುಂಬಾ ಚೆನ್ನಾಗ್ ನೋಡ್ಕೋತಾ ಇದ್ದ ನನ್ನ. ಮದ್ವೆ ಆಗಿದ ತಕ್ಷಣ ಅವನು ಏನ್ ಚೆನ್ನಾಗ್ ನೋಡ್ಕೊಳ್ಳೋದಿಲ್ಲ. ನಾನ್ ಏನ್ ಹೋಗಿ ಅಣ್ಣ ಹತ್ರ ಹೇಳಕ್ಕಾಗತ್ತೆ ಹೇಳು? ಅದಕ್ಕೆ ನಾನು ಏನ್ ಹೇಳೋದಿಲ್ಲ. ಶಿವಾನಿ ಹಂಗ್ ಸಪ್ಪಗಿರೋದ್ ನೋಡಿ ಆಕಾಶ್ಗೆ ತುಂಬಾ ಬೇಜಾರಾಗತ್ತೆ. ಯಾಕಂದ್ರೆ ಆಕಾಶ್ಗೆ ಶಿವಾನಿ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಶಿವಾನಿಗೆ ಈ ವಿಷಯ ಗೊತ್ತಿಲ್ಲ. ಆಗ ಕಾಲೇಜ್ ಬೆಲ್ ಹೊಡಿತಾರೆ. ಆಗ ಆಕಾಶ್ ಹೀಗಂತಾನೆ, ಅರೆ ನಡಿ ನಡಿ, ತ್ರಿಪಾಠಿ ಸರ್ದು ಲೆಕ್ಚರ್ ಇದೆ ಈಗ. ಮತ್ ಲೇಟ್ ಆದ್ರೆ ಅವರು ಕ್ಲಾಸ್ ಒಳಗಡೆನೆ ತಗೊಳಲ್ಲ. ಆಮೇಲೆ ಕ್ಲಾಸ್ಗೋಸ್ಕರ ಇಬ್ರು ಒಳಗಡೆ ಹೋಗ್ಬಿಡ್ತಾರೆ. ಹಿಂಗೆ ಸ್ವಲ್ಪ ದಿನ ಕಳೆದೋಗುತ್ತೆ. ಮತ್ತೆ ಒಂದಿನ ಆಕಾಶ್ ಶಿವಾನಿನ ಮನೆ ಹತ್ರ ಡ್ರಾಪ್ ಮಾಡ್ತಾನೆ. ಅವಳು ಗಾಡಿಯಿಂದ ಇಳಿಯುವಾಗ ಅವಳ ಅತ್ತಿಗೆ ಅವಳನ್ನ ನೋಡ್ಬಿಡ್ತಾಳೆ. ಮತ್ತೆ ಶಿವಾನಿ ಬಂದಿದ ತಕ್ಷಣ, ಯಾಕ್ ಲೇಟು? ಎಷ್ಟೊತ್ತಾಯ್ತು ಕಾಲೇಜ್ ಬಿಟ್ಟು ಈಗ ಬರ್ತಿದ್ಯಾ? ಅತ್ತಿಗೆ 1 ಅವರ್ ಎಲ್ಲ ಲೇಟ್ ಆಗಿದ್ದು. ಯಾಕೆ ಹಿಂಗ್ ಕಿರ್ಚ್ತಿದ್ದೀರಾ? ನಾನೇನು 2 ದಿನದಿಂದ ಮನೆಗ್ ಬರ್ದೇ ಇರೋಂಗೆ ನನ್ಗೆ ಎದುರು ಮಾತಾಡ್ತೀಯಾ? ಇವತ್ತು 1 ಗಂಟೆಗೋಸ್ಕರ ನಿನ್ನ ಕೇಳಿಲ್ಲ ಅಂದ್ರೆ ನಾಳೆ 2 ದಿನ 3 ದಿನ ಬರ್ದೇನೆ ಇರ್ತೀಯ. ಅದಕ್ಕೆ ನಾನು ನಿನ್ ಕೇಳ್ತಿರೋದು. ಅತ್ಗೆ, ನಾಳೆಯಿಂದ ನನ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಅದಕ್ಕೆ ಲೈಬ್ರರಿಯಲ್ಲಿ ಕುತ್ಕೊಂಡು ಓದ್ತಿದ್ದೆ. ಮನೆಗ್ ಬಂದು ಓದೋಣ ಅನ್ಕೊಂಡ್ರೆ ನೀನು ನನ್ನನ್ನು ಓದಕ್ಕೂ ಬಿಡೋದಿಲ್ಲ. ಹೌದಾ ಮಗು? ಹಾ, ಒಳ್ಳೆ ರೀತಿಯಲ್ಲಿ ಕತೆಗಳು ಕಟ್ತಾ ಇದೀಯಾ. ಮತ್ತೆ ನೀನ್ ಡ್ರಾಪ್ ಮಾಡಕ್ ಬಂದಲ್ವಾ, ಅವನ್ ಯಾರು? ಅದು ನನ್ನ ಕ್ಲಾಸ್ಮೇಟ್. ನನ್ ಜೊತೆನೆ ಓದ್ತಾನೆ. ಇವತ್ತು ಓದ್ತಾ ಇದ್ದಲ್ವಾ, ಲೇಟ್ ಆಯ್ತು, ಅದಕ್ಕೆ ನಾನು ಡ್ರಾಪ್ ಮಾಡಕ್ ಬಂದ. ಓಹೋ, ಒಳ್ಳೆ ತರ ಕತೆಗಳು ಕಟ್ತಿದ್ಯಾ ಕಣೆ. ಇವತ್ತು ಯಾವನ್ ಜೊತೆನೋ ಬಂದ್ ಇಳ್ದಿದ್ಯಾ, ಮತ್ತೆ ನಾಳೆ ಯಾವನ್ನ ಮದ್ವೆ ಮಾಡ್ಕೊಂಡ್ ಬರ್ತೀಯಾ. ಇದನ್ನೆಲ್ಲ ನೋಡ್ಕೊಂಡಿರಕ್ಕಾಗಲ್ಲ. ನಮ್ ಮಾನ ಮರ್ಯಾದೆ ಹೋಗುತ್ತೆ. ಬರ್ಲಿ ನಿಮ್ಮನ್ನ, ನಾನ್ ಎಲ್ಲ ಹೇಳ್ತೀನಿ. ಅವಳು ಎಷ್ಟೋ ಅವಳಿಗೆ ಅರ್ಥ ಆಗೋ ತರ ಹೇಳಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅವಳು ಕೇಳಕ್ ರೆಡಿನೇ ಇಲ್ಲ. ಸರಿ ಅಂತ ಅವಳು ವೇಟ್ ಮಾಡ್ತಿರ್ತಾರೆ ಅವ್ರ ಗಂಡ ಯಾವಾಗ ಬರ್ತಾನೆ ಅಂತ. ಅವ್ನ್ ಬಂದಿದ ತಕ್ಷಣ ಅವನತ್ರ ಶಿವಾನಿ ಬಗ್ಗೆ ಕಿವಿ ಎಲ್ಲ ತುಂಬಿಸ್ಬಿಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಶಿವಾನಿ ಎದ್ದು ಕಾಲೇಜ್ಗೆ ರೆಡಿಯಾಗಿ ಕಾಲೇಜ್ಗೆ ಹೋಗ್ತಿದ್ದಾಗ ಅವ್ರ ಅಣ್ಣ ಕರೆದು ಹೀಗಂತಾನೆ, ಶಿವಾನಿ, ಇವತ್ತಿಂದ ಕಾಲೇಜ್ ಬಂದ್. ಆದ್ರೆ ಅಣ್ಣ, ಯಾಕೆ? ಇವತ್ ನನ್ಗೆ ಎಕ್ಸಾಮ್ ಇದೆ. ತುಂಬಾ ಓದಿದ್ದಾಯ್ತು. ಮನೇಲಿದ್ದು ಮನೆ ಕೆಲ್ಸ ಮಾಡಿನು. ಇನ್ ನಮ್ ಹೆಸರು ಹಾಳು ಮಾಡೋದಕ್ಕಿಂತ ಮುಂಚೆನೆ ನಿಂಗೆ ಮದ್ವೆ ಮಾಡಿ ಕಳಿಸ್ತೀವಿ ನಾವು. ಮದ್ವಿನಾ? ಯಾಕಣ್ಣ ಇಷ್ಟು ಬೇಗ?
ನನ್ ಗ್ರಾಜುಯೇಷನ್ ಕಂಪ್ಲೀಟ್ ಆದ್ಮೇಲೆ ನಾನು ಮದ್ವೆ ಮಾಡ್ಕೋತೀನಿ, ಈಗ ಆಗೋದಿಲ್ಲ. ಶಿವಾನಿ ನಿಂಗೆ ಗೊತ್ತಿದ್ಯಲ್ಲ, ನಾನೊಮ್ಮೆ ಡಿಸೈಡ್ ಮಾಡಿದ್ರೆ ಮುಗ್ದೋಯ್ತು. ನಾಳೆ ಸಂಜೆ ನಿನ್ನ ನೋಡಕ್ಕೆ ಹುಡುಗರ ಕಡೆಯವ್ರು ಬರ್ತಿದ್ದಾರೆ, ನೀನ್ ರೆಡಿಯಾಗಿರ್ಬೇಕು. ಅವಳು ಅವ್ರ ಅಣ್ಣನಿಗೆ ಎಷ್ಟೋ ಅರ್ಥ ಮಾಡಿಸ್ತಾಳೆ, ಆದ್ರೆ ಅವನು ಅರ್ಥ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಇನ್ನೊಂದ್ ಕಡೆ ಆಕಾಶ್ ಶಿವಾನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಅವಳು ಎಕ್ಸಾಮ್ಗೆ ಬರ್ದೇ ಇರೋ ಕಾರಣದಿಂದ ಅವನು ಸರಿಯಾಗಿ ಎಕ್ಸಾಮ್ ಬರೀದೆ ಕ್ಲಾಸಿಂದ ಎದ್ದು ಆಚೆ ಹೋಗ್ಬಿಡ್ತಾನೆ. ಆಗೇನಾಗತ್ತಂದ್ರೆ ಶಿವಾನಿ ಮತ್ತೆ ಆಕಾಶ್ನ ಫ್ರೆಂಡ್ ಆಗಿರುವ ನಿಧಿ ಆಕಾಶ್ ಹತ್ರ ಬಂದು ಹೀಗಂತಾಳೆ, ಏಯ್ ಆಕಾಶ್, ಏನಾಯ್ತು? ಯಾಕೆ ಎಕ್ಸಾಮ್ ಬರೀದೆ ಬಂದ್ಬಿಟ್ಟೆ? ನಿಧಿ, ಶಿವಾನಿ ಇವತ್ತು ಕಾಲೇಜಿಗೆ ಬಂದಿಲ್ಲ, ಏನೋ ತಪ್ಪಾಗಿದೆ. ಈಗ ಅವಳು ಮನೆಗೋಗಿ ನೀನ್ ನೋಡ್ತೀಯಾ ದಯವಿಟ್ಟು? ಸರಿ ಸರಿ ಆಯ್ತು, ಆಯ್ತಪ್ಪ, ನಾನು ಹೋಗ್ತೀನಿ. ನಿನ್ಗೆ ಶಿವಾನಿ ಅಂದ್ರೆ ಅಷ್ಟಿಷ್ಟ ಇದ್ರೆ ಯಾಕೆ ಹೇಳ್ತಾ ಇದ್ಯಾ? ನಿಜ ಹೇಳ್ತಾ ಇದ್ಯಾ? ಸರಿ, ಅವಳಿಗೋಗಿ ನೀನ್ ಹೇಳು, ನಾಳೆ ಬೆಳಿಗ್ಗೆ ದೇವಸ್ಥಾನ ಹತ್ರ ಸಿಗಕ್ಕೆ. ಆಮೇಲೆ ನಿಧಿ ಶಿವಾನಿ ಮನೆಗ್ ಹೋಗಿ ಆಕಾಶ್ ಹೇಳಿದ ವಿಷಯನೆಲ್ಲ ಹೇಳ್ತಾಳೆ. ಮಾರನೇ ದಿನ ಶಿವಾನಿ ಆಕಾಶ್ನ ಹೋಗಿ ದೇವಸ್ಥಾನದಲ್ಲಿ ಮೀಟ್ ಆಗ್ತಾಳೆ. ಆಗ ಅವಳು ಹೀಗಂತಾಳೆ, ಆಕಾಶ್, ನಮ್ಮ ಅಣ್ಣ ಮತ್ತೆ ಅತ್ತಿಗೆ ಮದ್ವೆ ಆಗಿ 2 ಮಕ್ಳಿರೋನ್ಗೆ ನನ್ಗೆ ಮದ್ವೆ ಮಾಡ್ಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ. ನಾಳೆನೆ ಮದ್ವೆ ಅಂತೆ. ಏನು, ಯಾಕಾಗ್ ಮಾಡ್ತೀಯಾರವ್ರು? ಯಾಕಂದ್ರೆ ಅವನ ಹತ್ರ ತುಂಬಾ ದುಡ್ಡಿದೆ. ಅವನು ವರದಕ್ಷಿಣೆ ತಗೋದೇನೆ ನನ್ನ ಮದ್ವೆ ಮಾಡ್ಕೋತಾನಂತೆ. ಅದ್ರಿಂದ ಮದ್ವೆ ಮಾಡಿ ಕೈ ತೊಳ್ಕೊಬೇಕಂತಿದ್ದಾರೆ. ನಿಧಿ ನಂಗೆಲ್ಲ ಹೇಳಿದ್ರು, ಈ ಸಮಸ್ಯೆಯಿಂದ ಪಾರಾಗೋದಕ್ಕೆ ನಿಂಗೊಂದೇ ದಾರಿ ಇರೋದು, ಅವರ ಮನೆನ ಬಿಡೋದು. ಆದ್ರೆ ನನ್ಗೆ ಅವ್ರ ಮದ್ವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ನಾನ್ ಎಲ್ಲಿ ಹೋಗೋದಂತ ಅರ್ಥನೇ ಆಗ್ತಿಲ್ಲ. ನನ್ ಮನೆಗ್ ಬಾ ಶಿವಾನಿ, ನಿಜ ಹೇಳ್ತಾ ಇದ್ದೀನಿ, ನಿನ್ನ ನಾನು ಯಾವಾಗ್ಲೂ ಬಿಡೋದೇ ಇಲ್ಲ. ಆದ್ರೆ ಆಕಾಶ್, ನಿನ್ ಜೊತೆ ನಿನ್ ಮನೆಗ್ ಬರೋದು ಸರಿಯಾಗಿರಲ್ಲ. ಸೊಸೈಟಿ ಏನ್ ಮಾತಾಡುತ್ತೆ, ಮತ್ತೆ ನಿನ್ ತಂದೆ ತಾಯಿ ಏನಂತಾರೆ, ಅದೆಲ್ಲ ನಾವು ಯೋಚನೆ ಮಾಡ್ಬೇಕು. ಶಿವಾನಿ, ನಾವು ದೇವಸ್ಥಾನದಲ್ಲಿದ್ದೀವಿ. ದೇವ್ರ ಎದುರುಗಡೆ ನಾನು ನಿನ್ನ ಹತ್ರ ಸುಳ್ಳು ಹೇಳಲ್ಲ. ನಾನೇನ್ ತುಂಬಾ ಇಷ್ಟಪಡ್ತೀನಿ, ನಿನ್ನ ಜೀವನ ಪೂರ್ತಿ ನೋಡ್ಕೊಳ್ತೀನಿ. ನನ್ನನ್ ಮದ್ವೆ ಆಗ್ತೀಯಾ ಶಿವಾನಿ? ದೇವ್ರ ಪ್ರಮಾಣವಾಗಿನು ಜೀವನ ಪರ್ಯಂತ ನಿನ್ ಜೊತೆಗೆ ಇರ್ತೀನಿ. ಯಾವಾಗ್ಲೂ ನಾನು ಖುಷಿಯಾಗಿಡ್ತೀನಿ ಮತ್ ಚೆನ್ನಾಗಿ ನೋಡ್ಕೊಳ್ತೀನಿ. ಆಕಾಶನ ಮಾತುಗಳನ್ನ ಕೇಳಿ ಅವಳು ಶಾಕ್ ಆಗ್ತಾಳೆ. ಅವಳು ಬದಲ್ ಮಾತಾಡಕ್ ಮುಂಚೆನೆ ಆಕಾಶ್ ಕುಂಕುಮವನ್ನು ತೆಗೆದು ಅವಳ ನೆತ್ತಿಯಲ್ಲಿ ಇಟ್ಬಿಡ್ತಾನೆ. ಆಕಾಶ್ ಮಾತಲ್ಲಿ ಶಿವಾನಿ ಮನ್ಸನ್ನ ಗೆದ್ಬಿಟ್ಟ. ಜೀವನದಲ್ಲೇ ಅವಳಿಗೆ ಇಷ್ಟು ಪ್ರೀತಿ ಸಿಕ್ಕಿರೋದು ಇದೇ ಮೊದಲನೇ ಸಾರಿ. ಅವಳು ಅವತ್ತಿನ ದಿನ ತುಂಬಾ ಸಂತೋಷವಾಗಿ ಆಕಾಶ್ನ ಮದ್ವೆ ಮಾಡ್ಕೋತಾಳೆ. ಅವರಿಬ್ಬರಿಗೂ ಮದ್ವೆ ಆಗಿದ ತಕ್ಷಣನೇ ಇಬ್ರು ಸೇರಿ ಶಿವಾನಿ ಮನೆಗೆ ಹೋಗ್ತಾರೆ. ಶಿವಾನಿ ಮನೆಯಲ್ಲಿ ಅವ್ರ ಅಣ್ಣ ಮತ್ತೆ ಅತ್ತಿಗೆ ನೋಡಿ ಎದೆ ಹುಡ್ಕೋತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಏನಿದು, ಇವಳಿಗ್ ಮದ್ವೆ ಮಾಡ್ಕೊಂಬಂದ್ ನಿಂತಿದ್ದಾಳಲ್ವಾ, ಅಯ್ಯೋ. ಯಾವ್ದ್ರ ಬಗ್ಗೆ ಹೆದರಿಕೆ ಇತ್ತು ಅದಾಯ್ತು, ನೀನು ನಮ್ಮ ಮರ್ಯಾದೆ ತೆಗ್ದಿದ್ಯಾ? ಆಹಾ, ಹಾಗಾದ್ರೆ ಮದ್ವೆಯಾಗಿ 2 ಮಕ್ಳಿರೋರ್ಗೆ ಮದ್ವೆ ಮಾಡ್ಕೊಡೋದಕ್ಕೆ ನಿಮ್ಗೆ ನಾಚಿಕೆ ಆಗಿಲ್ಲ? ಅದ್ರಲ್ಲಿ ನಿಮ್ ಮಾನ ಮರ್ಯಾದೆ ಏನೋಗಿಲ್ಲ. ಇವಾಗ ನೀವು ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟೆ, ಅದಕ್ ನಿಮ್ ಮಾನ ಮರ್ಯಾದೆ ಹೊಟ್ಟೋಯ್ತಾ? ಶಿವಾನಿ, ಇದು ಸರಿಯಲ್ಲ. ಇಲ್ಲಿಂದ ಹೊರಟೋಗು. ನಿನ್ನ ಮುಖನ ನಂಗೆ ತೋರ್ಸ್ಬೇಡ ಇನ್ನು. ಇವತ್ತಿಂದ ನೀನ್ ನಮ್ಗೆ ಸತ್ತೋದೆ. ಅಣ್ಣ, ನೀನ್ ಅದ್ಗೆನ ಮದ್ವೆ ಮಾಡ್ಕೊಂಡ್ ಮನೆಗ್ ಬಂದೆ ಅಲ್ವಾ, ಆವತ್ತೇ ನಾನ್ ನಿನ್ ಸತ್ತೋದೆ. ಆದ್ರೆ ನಿನ್ ವರ್ಷಗಟ್ಲೆ ಆಯ್ತಾ ವಿಷಯ ಹೇಳೋದಕ್ಕೆ. ಆಮೇಲೆ ಆಕಾಶ್ ಶಿವಾನಿನ ಅವಳ ಜೊತೆ ಮನೆಗ್ ಕರ್ಕೊಂಡ್ ಹೋಗ್ತಾನೆ. ಗಾಡಿಲ್ ಕೂತಿರೋ ಶಿವಾನಿ ಆಕಾಶ್ ಹತ್ರ ಹೀಗಂತಾನೆ, ಆಕಾಶ್, ನಿನ್ಗೆ ಭಯ ಆಗ್ತಿಲ್ವಾ? ನನಗ್ ತುಂಬಾ ಭಯ ಆಗ್ತಿದೆ. ನಿಮ್ಮ ಅಪ್ಪ ಅಮ್ಮ ಏನಂತಾರೋ ಏನೋ ಅಂತ ನಂಗೆ ತುಂಬಾ ಭಯ ಆಗ್ತಿದೆ ಕಣೋ. ನೀ ಹೆದರ್ಬೇಡ ಶಿವಾನಿ, ದೇವ್ರಿದಾನೆ, ಎಲ್ಲ ಸರಿಯಾಗತ್ತೆ. ಮನೆಗ್ ಹೋಗಿದ ತಕ್ಷಣ ಆಕಾಶ್ ಅವ್ರ ಅಪ್ಪ ಅಮ್ಮ ಆರ್ತಿ ಎಲ್ಲ ಇಟ್ಕೊಂಡು ರೆಡಿಯಾಗಿರ್ತಾರೆ ಸೊಸೆನ ವೆಲ್ಕಮ್ ಮಾಡೋದಕ್ಕೆ. ಈ ವಿಷಯ ಆಕಾಶ್ಗೆ ಗೊತ್ತಿತ್ತು. ಅವನ್ ಸರ್ಪ್ರೈಸ್ ಆಗಿ ಕರ್ಕೊಂಡ್ ಹೋಗ್ತಾನೆ. ಅಲ್ಲಿ ಬಾಗ್ಲಲ್ಲಿ ಅತ್ತೆ ಮಾವ ಎಲ್ಲ ಡೆಕೋರೇಷನ್ ಜೊತೆಗೆ ಸ್ವಾಗತ ಮಾಡೋದಕ್ಕೆ ನಿಂತಿರೋದನ್ನ ನೋಡಿ ಶಾಕ್ ಆಗ್ತಾಳೆ. ಇದನ್ನೆಲ್ಲ ನೋಡಿ ಅವಳಿಗೆ ಏನು ಅರ್ಥನೇ ಆಗೋದಿಲ್ಲ. ಜಗಳ ಆಗುತ್ತೆ, ಬೈತಾರೆ ಅಂತ ಅನ್ಕೊಂಡ್ ಬಂದಿದ್ ಮನೆಯಲ್ಲಿ ಆರ್ತಿ ತೆಗ್ದು ಮನೆಗೆ ಒಳಗಡೆ ಕರಿತಿದ್ದಾರೆ ಅಂದ್ರೆ ಅವಳ ಕೈಯಲ್ಲಿ ನಂಬಕ್ಕಾಗಿಲ್ಲ. ಮತ್ತೆ ಅವಳಿಗೆ ಒಡವೆ ಎಲ್ಲ ಕೊಟ್ಟು ಮನೆ ಒಳಗಡೆ ಕರೀತಾರೆ. ಶಿವಾನಿ ಆಕಾಶ್ನ ಕೇಳ್ತಾಳೆ, ಆಕಾಶ್, ಇವಾಗಾದ್ರೂ ಹೇಳೋ, ಏನ್ ನಡೀತಾ ಇದೆ? ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಬೈತಾರೆ ಅಂತ ಅನ್ಕೊಂಡಿದ್ ಜಾಗದಲ್ಲಿ ಸ್ವಾಗತ ಮಾಡ್ತಿದ್ದಾರೆ. ಹೇಳ್ತೀನಿ. ವಿಷಯ ಏನು ಅಂದ್ರೆ, ನನ್ನ ಅಪ್ಪ ಅಮ್ಮನ್ಗೆ ನಾನು ಎಲ್ಲಾ ವಿಷಯನ ಮೊದ್ಲೇ ಹೇಳ್ಬಿಟ್ಟಿದ್ದೆ. ಅವ್ರದಕ್ಕೆ ನಿನ್ ಜೊತೆ ಇವತ್ತೇ ಮದುವೆ ಮಾಡ್ಕೋ ಅಂತಂದ್ರು. ಅದಾದ ನಂತರ ಇದೆಲ್ಲ ಪ್ಲಾನಿಂಗು ಅವ್ರದೇ ಕಣೆ, ಗೊತ್ತಾ? ಓಹೋ, ನನ್ನ ಉತ್ತರ ಏನಂತ ತಿಳಿದೇನೆ ದೇವಸ್ಥಾನದಲ್ಲಿ ಕುಂಕುಮ ಎತ್ತಿಟ್ಬಿಟ್ಟೆ ಅಲ್ವಾ? ಇದೇನಾ ನಿನ್ ಪ್ಲಾನ್? ಆಗಲ್ಲ ಅಂತ ಹೇಳೋದಕ್ಕೆ ಅವಕಾಶನೇ ಕೊಡದೆ ಮಾಡ್ಬಿಟ್ಟೆ. ಹಾ, ಅಪ್ಪ ಅಮ್ಮ ಕೂಡ ಬೆಳಿಗ್ಗೆಯಿಂದ ಇದಕ್ಕೆ ರೆಡಿ ಆಗಿದ್ರು. ಅವರೇ ರೆಡಿ ಮಾಡಿದ್ದು. ನಮಗೆ ಗಿಫ್ಟ್ ತಂದ್ರು, ಮತ್ತೆ ಹೂವೆಲ್ಲ ಅವರೇ ಐಡಿಯಾ ಮಾಡಿದ್ದು. ನಿಜವಾಗ್ಲೂ ಆಕಾಶ್, ನಿನ್ನ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು ಕಣೋ. ನಿಂದು ಅಲ್ಲ, ನಮ್ದು. ಇವತ್ತಿಂದ ನಿನ್ನ ತಂದೆ ತಾಯಿನೂ. ಹಾ, ನಮ್ಮ ಅಪ್ಪ ಅಮ್ಮ ಕಣೋ. ಆಮೇಲೆ ಅವರಿಬ್ರು ಅವರ ಗ್ರಾಜುಯೇಷನ್ ಮುಗಿಸಿ ಇಬ್ಬರಿಗೂ ಒಂದು ಒಳ್ಳೆ MNCಯಲ್ಲಿ ಜಾಬ್ ಸಿಗುತ್ತೆ. Best Buddies
हेलो फ्रेंड्स, Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।